ಸ್ನೇಹಿತರೆ, ನಾನೀಗ ಇಲ್ಲಿಂದ ವರ್ಧಮೂಲ ಅಂತ ಒಂದು ಊರಿದೆ. ಅದ್ರ ಪಕ್ಕದಲ್ಲಿ ಒಂದು ಶಾರದಾಂಬ ದೇವಸ್ಥಾನ ಇದೆ, ತುಂಬ ಫೇಮಸ್ ದೇವಸ್ಥಾನ. ಆ ದೇವಸ್ಥಾನದ ಕಡೆಗೆ ನಾನು ನನ್ನ ತಮ್ಮ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಒಳ್ಳೆ ಊಟ ಇದೆ. ಊಟಕ್ಕೋಸ್ಕರ ಪ್ರಸಾದ ಸ್ವೀಕರಣೆ ಮಾಡೋಕ್ಕಾಗಿ ನಾವು ಬೈಕಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ. ಒಂದು ದೊಡ್ಡ ಕಾಡು ಒಳಗೆ ಹೋಗ್ತಾ ಇದ್ದೀವಿ. ಅಲ್ಲಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ದೇವಸ್ಥಾನದ ಇದನ್ನು ನಿಮಗೆ ತೋರಿಸ್ತೀನಿ ಹೋಗ್ಬಿಟ್ಟು. ನೋಡಿ, ತುಂಬ ಗ್ರೀನರಿ ಆಗಿದೆ. ಈ ಡ್ರೈವರ್ ತುಂಬ ಫಾಸ್ಟಾಗಿ ಓಡಿಸ್ತಾನೆ ಹುಡುಗ. ತೋಟ, ಗುಡ್ಡ ನೋಡಿ, ಎಷ್ಟು ಗುಡ್ಡಗಳು, ಗ್ರೀನರಿ ಇದೆ, ಕೂಲಾಗಿ ತಂಡ ಇದೆ, ತುಂಬ ಕೂಲಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು. ನೋಡಿ, ಇದೇ ಶಾರದಾಂಬ ದೇವಸ್ಥಾನ. ಸ್ವಲ್ಪ ಮುಂದೆದಡೆ ಇದೆ. ತಂಪಾದ ವಾತಾವರಣ ತುಂಬ ತಂಪಾಗಿದೆ, ಕೂಲಾಗಿದೆ. ಎಷ್ಟು ಸೆಕೆಗಾಲಾದರೂ ಇಲ್ಲಿ ತುಂಬ ಕೂಲಾಗಿರುತ್ತೆ. ಬಂತು ನೋಡಿ, ಇದೇ ಶಾರದಾಂಬ ಟೆಂಪಲ್. ಹಾಂ, ಶಾರದಾಂಬ ಮುಂಭಾಗ ಇದೆ. ಶಾರದಾಂಬ ದ್ವಾರ ಬಾಗಿಲು. ದುರ್ಗಾಂಬ ದೇವಸ್ಥಾನ. ಈಗ ಒಳಗೆ ಹೋಗ್ತಾ ಇದ್ದೀವಿ. ದುರ್ಗಾಂಬಂದು ಗುಡಿ ಇಲ್ಲಿ. ಸರಿನಾ? ನೋಡಿ, ತುಂಬ ಜನ ಇದ್ರೆ. ಕೈ ಮುಗಿದೆ ಹುಡುಗ. ನಡಿ ಬಾರ, ಊಟ ಕೊಡಿದ್ರು ಫಸ್ಟ್. ಸ್ನೇಹಿತರೆ, ಇದೆ ದುರ್ಗಾಂಬ ದೇವಸ್ಥಾನ. ವರದಳ್ಳಿ ಬೈಲಿ ಬರ. ವರದಳ್ಳಿಯ ಶ್ರೀಧರ ಆಶ್ರಮದ ಪಕ್ಕದಲ್ಲಿರುವಂಥ ದೇವಸ್ಥಾನವಾದ ಇದು ಶ್ರೀ ದುರ್ಗಾಂಬ ದೇವಸ್ಥಾನ. ತುಂಬ ಜನ ಭಕ್ತಾದಿಗಳು ವರದಳ್ಳಿಗೆ ಬಂದ ತಕ್ಷಣ ಇಲ್ಲಿ ಭೇಟಿ ಮಾಡಿ ಹೋಗ್ತಾರೆ. ನೀವು ಕೂಡ ಬಂದಾಗ ಬನ್ನಿ. ಇದು ಪವರ್ಫುಲ್ ದೇವಸ್ಥಾನ. ನೋಡಿ, ಅನ್ನಪ್ರಸಾದ ಇದೆ. ಅನ್ನಪ್ರಸಾದ ಸ್ವೀಕರಣೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ತಟ್ಟೆನೆ ದೇವಸ್ಥಾನಕ್ಕೆ ಬಂದಿವಲ್ಲ, ಭಕ್ತಾದಿಗಳೆಲ್ಲ ಬರೋ ಇದ್ರು ವಿಡಿಯೋ ಮಾಡಿ ಅದೆಲ್ಲ ಕಿತಾಬಿದು ಮಾಡ್ತಾರೆ. ಅಲ್ಲ ಮಾಡಿರೋ ಅವ್ರಿಗೆ ಅವರು ಇದು ಮಾಡ್ಕೊಂತಾರೆ. ಇವಾಗ ಬೇಡ, ಆಮೇಲೆ ಊಟ ಮಾಡ್ತೀವಿ. ಊಟ ಮಾಡೋಣ, ನಿಧಾನ ಊಟ ಮಾಡ್ಕೊಂಡು ತಿಳಿಸಾರೈತೆ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಇದ್ರೆ? 1 ವರ್ಷ ಆಯ್ತು. ನಾವು ಯೂಟ್ಯೂಬರು. ಯೂಟ್ಯೂಬ್ ಚಾನಲ್ ಬರುತ್ತೆ, ನಾವು ಯೂಟ್ಯೂಬಲ್ಲಿ ಬರುತ್ತೆ. ನೀವು ಓಪನ್ ಮಾಡೋದು. ಆಯ್ತಪ್ಪ.